ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಇವತ್ತು ನಾನೊಂದು ವಿಶೇಷವಾದ ಸಬ್ಜೆಕ್ಟ್ನ ತೊಗೊಂಡು ಬಂದಿದ್ದೀನಿ ನಿಮ್ಮ ಎದುರುಗಡೆ. ಇದು ಈ ಶತಮಾನದ ರಕ್ಕಸ ಬೇಟೆ. ಅಂದರೆ ಕಳೆದ 26 ವರ್ಷಗಳಲ್ಲಿ 2000ನೇ ಇಸ್ವಿಯಿಂದ 2026ನೇ ಇಸ್ವಿವರೆಗೂ 26 ವರ್ಷಗಳಲ್ಲಿ ಈ ಒಂದು 11 ಜನ ಯಾರು ನರರಾಕ್ಷಸರು ಅಂತ ಕರೀತಾ ಇದ್ರು ಅವರ ಬೇಟೆಯಾಗಿದೆ. ಅವ್ರು ಯಾರು? ಇದರಲ್ಲಿ ಬಹುತೇಕ ಜನ ನಿಮಗೆ ಗೊತ್ತಿರೋರೇ ಇರ್ತಾರೆ. ಆದರೆ ಅವ್ರ ಹಿನ್ನೆಲೆ ಏನು, ಅವ್ರ ಹತ್ಯೆ ಆಗಿದ್ದೇಕೆ, ಎಲ್ಲಿಂದ ಆರಂಭಗೊಂಡು ಅಂದರೆ ಸದ್ದಾಮ್ ಹುಸೇನಿಂದ ಆರಂಭಗೊಂಡು ಅಯಾತುಲ್ಲಾ ಅಲಿ ಖಮೇನಿವರೆಗೂ ಅವರ ಹಿನ್ನೆಲೆ ಏನು, ಅವ್ರನ್ನ ಹೆಂಗೆ ಯಾವ್ಯಾವ ರೀತಿ ಯಾವ್ಯಾವ ದೇಶ ಹತ್ಯೆ ಮಾಡ್ತು, ಹತ್ಯೆ ಮಾಡೋಕ್ಕೆ ಕಾರಣ ಏನು, ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದಾಗಿ. ಮೊದಲಿಗೆ ನೋಡೋಣ ವೀಕ್ಷಕರೇ. ಸದ್ದಾಮ್ ಹುಸೇನ್ ನಿಮಗೆಲ್ಲರೂ ಗೊತ್ತಿರ್ಬೋದು, ಇರಾಕ್ನ ಅಧ್ಯಕ್ಷ ಆಗಿದ್ದಂಥ ಸದ್ದಾಮ್ ಹುಸೇನ್. ಇವ್ರನ್ನ ಹತ್ಯೆ ಮಾಡ್ತು ಅಮೇರಿಕಾ ಡಿಸೆಂಬರ್ 2006ರಂದು. ಆದರೆ ಅಮೇರಿಕಾ ಈ ಒಂದು ಸದ್ದಾಮ್ ಹುಸೇನ್ ವಿರುದ್ಧ ಬೇಟೆ ಆರಂಭಿಸಿದ್ದು 2001-2002ನೇ ಸುಮಾರಿನಲ್ಲಿ. ಸುಮಾರು 3 ವರ್ಷಗಳ ಕಾಲ ದೊಡ್ಡ ಮಟ್ಟದ ಯುದ್ಧವನ್ನು ಇರಾಕ್ ಅಧ್ಯಕ್ಷರ ವಿರುದ್ಧ ನಡೆಸ್ತು. ಅದಕ್ಕೆ ಮುಂಚೆ ಸದ್ದಾಮ್ ಹುಸೇನ್ ಮಾಡಿದ್ದೇನು? ದುಜೈಲ್ ಅನ್ನೋ ಪ್ರದೇಶದಲ್ಲಿ ನಡೆದಂಥ ನರಮೇಧ ಇರ್ಬೋದು. ಯಾರ್ಯಾರು ಸದ್ದಾಮ್ ಹುಸೇನ್ ಸರ್ವಾಧಿಕಾರದ ವಿರುದ್ಧ ಇರಾಕ್ನಲ್ಲಿ ಆಡಳಿತ ವಿರೋಧಿ ಅಲೆನ ಸೃಷ್ಟಿಸ್ತಾ ಇದ್ರು ಎಲ್ಲರನ್ನೂ ಹಂತವಾಗಿ ಆತ ನಿರ್ನಾಮ ಮಾಡ್ತಿದ್ದ. ಅದರಲ್ಲೂ ದುಜೈಲ್ ನರಮೇಧ ಏನಿದೆ, ನೂರಾರು ಜನರನ್ನು ಏಕಕಾಲದಲ್ಲಿ ಒಂದು ಸಾಯಿಸಾಕಿದಂಥ ಪ್ರದೇಶ. ಈ ಒಂದು ದುಜೈಲ್ ನರಮೇಧ ಭಾರಿ ಪ್ರಮಾಣದಲ್ಲಿ ಸದ್ದು ಮಾಡ್ತು, ವಿಶ್ವಸಂಸ್ಥೆಯಲ್ಲೂ ಸದ್ದು ಮಾಡ್ತು. ಆ ಸಂದರ್ಭದಲ್ಲಿ ಅಮೇರಿಕಾ ಸೇನಾಪಡೆ ಈ ಒಂದು ಸದ್ದಾಮ್ ಹುಸೇನ್ ವಿರುದ್ಧ ಪ್ರತೀಕಾರದ ದಾಳಿ ಮಾಡೋದಕ್ಕೆ ಮುಂದಾಯಿತು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಏನಂದರೆ ಇದೇ ಒಂದು ಸದ್ದಾಮ್ ಹುಸೇನ್ ಬಳಿ ಸಮೂಹ ನಾಶಕ ಶಸ್ತ್ರಾಸ್ತ್ರಗಳಿದ್ದಾವೆ, ಮಾಸ್ ಡಿಸ್ಟ್ರಕ್ಷನ್ ವೆಪನ್ ಇದ್ದಾವೆ. ಅದು ಕೆಮಿಕಲ್ ವೆಪನ್ ಆಗಿರ್ಬೋದು, ಬಯಾಲಜಿಕಲ್ ವೆಪನ್ ಆಗಿರ್ಬೋದು, ಅಥವಾ ಅಣ್ವಸ್ತ್ರ ಆಗಿರ್ಬೋದು. ಆ ಥರದ್ದು ವೆಪನ್ಗಳು ಇದ್ದಾವೆ ಅಂತ ಆರೋಪ ಕೂಡ ಮಾಡಿತ್ತು ಅಮೇರಿಕಾ. ಈ ಒಂದು ಆರೋಪದ ಅನುಸಾರವಾಗಿ ಸದ್ದಾಮ್ ಹುಸೇನ್ನ ಬೇಟೆ ಆರಂಭಿಸ್ತು. ಸದ್ದಾಮ್ ಹುಸೇನ್ ಅಡಕೊಂಡಿದ್ದಂಥ ಒಂದು ಬಂಕರ್ನ ಶೋಧನೆ ಮಾಡಿ ಅಲ್ಲಿಂದ ಸದ್ದಾಮ್ ಹುಸೇನ್ನ ಹೊರತೆಗೆದು ಆತನನ್ನು ಗಲ್ಲಿಗೇರಿಸಲಾಯಿತು, ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ. ಆದರೆ ವಿಪರ್ಯಾಸ ಅಂದರೆ ಇದುವರೆಗೂ ಇರಾಕಲ್ಲಿ ಸಮೂಹ ನಾಶಕ ಶಸ್ತ್ರಾಸ್ತ್ರಗಳು ಯಾವುದೂ ಸಿಕ್ಕಿಲ್ಲ. ಹಾಗಾಗಿ ಕೇವಲ ನರಮೇಧದ ಹಿನ್ನೆಲೆಯಲ್ಲಿ ಇರಾಕ್ ಅಧ್ಯಕ್ಷನ ಗಲ್ಲಿಗೇರಿಸಿದ್ರು ಅಂತ ನಾವು ಪರಿಭಾವಿಸ್ಬೋದು. ಆದರೆ ಹಂಗಂತೇಳಿ ಸಮೂಹ ನಾಶಕ ಶಸ್ತ್ರಾಸ್ತ್ರ ಸಿಗಲಿಲ್ಲ ಅಂದ ಮಾತ್ರಕ್ಕೆ ಈತಗೆ ಕ್ಲೀನ್ ಚಿಟ್ ಕೊಡೋಕ್ಕಾಗೋದಿಲ್ಲ. ದೊಡ್ಡ ಮಟ್ಟದ ನರಮೇಧ ಮಾಡಿದ್ದ, ತನ್ನ ಆಡಳಿತ ವಿರೋಧಿ ಯಾರ್ಯಾರು ದನಿ ಎತ್ತಿದ್ರೋ ಎಲ್ಲರದೂ. ಹಾಗಾಗಿ ಈತನನ್ನು ಎಲಿಮಿನೇಟ್ ಮಾಡಲಾಯಿತು. ಈತ ಮೊದಲನೇ ವ್ಯಕ್ತಿ. ಇನ್ನು ಎರಡನೇದು ಒಸಾಮಾ ಬಿನ್ ಲಾಡೆನ್. ಈತ ಕೂಡ ನಿಮ್ಗೆಲ್ಲರಿಗೂ ಚಿರಪರಿಚಿತ. ಮೇ 2011ರಂದು ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಈತನ್ನು ಅಮೇರಿಕಾ ಹತ್ಯೆ ಮಾಡ್ತು. ಏನಕ್ಕೆ? 2001ರಲ್ಲಿ ಅಮೇರಿಕಾ ಮೇಲೆ ದೊಡ್ಡ ದಾಳಿ ನಡೀತು, ಟ್ವಿನ್ ಟವರ್ ಅಟ್ಯಾಕ್. ಎಲ್ಲರಿಗೂ ಗೊತ್ತಿದೆ, 21/9 ಅಂತ ಕರೀತಾರೆ. ಈ ಒಂದು ದೊಡ್ಡ ಮಟ್ಟದ ದಾಳಿಯನ್ನು ನಡೆಸಿ ಅಮೇರಿಕಾ ಮೇಲೆ, ಅಮೇರಿಕಾದ ಏನೊಂದು 2 ಕಟ್ಟಡಗಳಿದ್ದಾವೆ, ವಿಶ್ವ ವಾಣಿಜ್ಯ ಸಂಸ್ಥೆ 2 ಕಟ್ಟಡಗಳು, ಅದರ ಮೇಲೆ ವಿಮಾನವನ್ನು ನುಗ್ಗಿಸಿ ಆತ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಜನರ ಸಾವಿಗೆ ಕಾರಣನಾಗಿದ್ದ. ಅದಕ್ಕೂ ಮುಂಚೆ ತನ್ನ ಅಲ್-ಖೈದಾ ಉಗ್ರ ಸಂಘಟನೆ ಮೂಲಕ ನೂರಾರು ಜನರನ್ನು ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಆತ ಉಗ್ರ ಚಟುವಟಿಕೆ ನಡೆಸಿದ್ದ. ಬಾಂಬ್ ಬ್ಲಾಸ್ಟ್ಗಳಾಗಿತ್ತು. ಈ ಎಲ್ಲ ಕಾರಣಗಳಿಂದಾಗಿ 2001ರಲ್ಲಾಗಿದ್ದು ಅಮೇರಿಕಾ ಮೇಲೆ ದಾಳಿ. ಆ ನಂತರ ಅಮೇರಿಕಾ ಆತನ ಕೊನೆಗೆ ಹುಡುಕಿದ್ದು 10 ವರ್ಷಗಳ ನಂತರ ಹುಡುಕಿ ಆತನ ಹತ್ಯೆ ಮಾಡ್ತು ಪಾಕಿಸ್ತಾನದಲ್ಲಿ. ಇದು 2ನೇ ಅತಿ ದೊಡ್ಡ ನರಮೇಧ ಮತ್ತು ಒಬ್ಬ ನರರಾಕ್ಷಸನ ಹತ್ಯೆ. 3ನೇದು ಮೊಹಮ್ಮರ್ ಗಡಾಫಿ. ಈತ ತನ್ನ ಐಷಾರಾಮಿ ಜೀವನ, ತನಗೆ ಬೆಂಗಾವಲಾಗಿ ನೂರಾರು ಜನ ಹೆಣ್ಮಕ್ಳು, ಜೊತೆಗೆ ತನ್ನ ಐಷಾರಾಮಿ ಕಾರ್ಗಳು, ಬಂಗಲೆ, ಆ ಮೂಲಕನೇ ಭಾರಿ ಸದ್ದು ಮಾಡಿದವನು. ಏನೊಂದು ಲಿಬಿಯಾ ದೇಶದ ಸರ್ವಾಧಿಕಾರಿಯಾಗಿದ್ದ ಈತ. ಜೊತೆಗೆ ಈ ದೇಶದಲ್ಲಿ ಈ ಒಂದು ಸರ್ವಾಧಿಕಾರಿ ವಿರುದ್ಧ, ಮೊಹಮ್ಮರ್ ಗಡಾಫಿ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇತ್ತು. ಯಾರ್ಯಾರು ಹೋರಾಟ ಮಾಡೋಕ್ಕೆ ಬಂದರು ಅವರೆಲ್ಲರನ್ನೂ ಸದ್ದಾಮ್ ಹುಸೇನ್ ರೀತಿಯಲ್ಲೇ ಈತ ಹತ್ಯೆ ಮಾಡ್ತಿದ್ದ, ನಾಗರಿಕ ಹೋರಾಟವನ್ನು ಹತ್ತಿಕ್ತಿದ್ದ. ಅಂತಿಮವಾಗಿ ವಿಶ್ವಸಂಸ್ಥೆ ಕದ ತಟ್ಟಲಾಯಿತು ಈ ಪ್ರಕರಣ ಸಂಬಂಧ. ಆಗ ಅಮೇರಿಕಾ ಸಾರಥ್ಯದ ನೇಟೋ ಪಡೆ, ಏನಂದರೆ ಅಮೇರಿಕಾ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಒಂದು ನೇಟೋ ಪಡೆ ಏನಿದೆ ಅದು ಈ ಲಿಬಿಯಾ ಸರ್ವಾಧಿಕಾರಿಯನ್ನು ಹತ್ಯೆಗೈತು. ಅಬು ಬಕ್ರ್ ಅಲ್ ಬಗ್ದಾದಿ. ಈತ ಐಸಿಸ್ ಸಂಸ್ಥಾಪಕ. ಜೊತೆಗೆ ಈತ ಇರಾಕ್ ಮತ್ತು ಸಿರಿಯಾದಲ್ಲಿ ಉಗ್ರ ಚಟುವಟಿಕೆಗಳನ್ನ ನಡೆಸ್ತಿದ್ದ. ಐಸಿಸ್ ಸಂಘಟನೆ ಈಗಲೂ ಇದೆ. ಇರಾಕ್ನಲ್ಲಿರ್ಬೋದು, ಬೇರೆ ಬೇರೆ ಮಿಡ್ಲ್ ಈಸ್ಟ್ ರಾಷ್ಟ್ರಗಳಲ್ಲಿ ಐಸಿಸ್ ಸಂಘಟನೆ ಈಗಲೂ ಕಾರ್ಯನಿರತರಾಗಿದೆ. ಈ ಒಂದು ಅಬು ಬಕ್ರ್ ಅಲಿ ಬಗ್ದಾದಿ ಏನಿದ್ದಾನೆ, ಅಕ್ಟೋಬರ್ 2019ರಲ್ಲಿ ಈತನ್ನು ಹತ್ಯೆ ಮಾಡಲಾಯಿತು. ಈತನನ್ನು ಹತ್ಯೆ ಮಾಡೋದಕ್ಕೆ ಅಮೇರಿಕಾ ಬಳಸಿದಂಥ ಚಾಣಾಕ್ಷ ತಂತ್ರಗಳು ವಿಶ್ವ ಮಟ್ಟದಲ್ಲಿ ಗಮನ ಸೆಳೀತು. ಏನೊಂದು ಅಮೇರಿಕಾದ ಶ್ವಾನ ಪಡೆ ಇದೆ, ಶ್ವಾನ ಪಡೆಯನ್ನು ಬಳಸ್ಕೊಂಡು ಈತ ಎಲ್ಲಿದ್ದಾನೆ ಅಂತ ಹುಡುಕಿ ಈತ ಅಡಗಿದ್ದ ಬಿಲದೊಳಗೆ
ಬಾಂಬ್ನ ಒಂದು ಸ್ಫೋಟ ಮಾಡಿ ಈತನನ್ನ ಹತ್ಯೆ ಮಾಡಲಾಯಿತು. ಇನ್ನು ಮತ್ತೊಬ್ಬ ಈತ ಕಾಸಿಂ ಸುಲೇಮಾನಿ ಈಗ ಮೊನ್ನೆ ತಾನೇ ಮೃತಪಟ್ಟನಲ್ಲ, ಅಯಾತುಲ್ಲಾ ಖಮೇನಿಯ ರೈಟ್ ಹ್ಯಾಂಡ್ ಅಂತಲೇ ಹೆಸರು ಮಾಡಿದ್ರು ಕಾಸಿಂ ಸುಲೇಮಾನಿ. ಜೊತೆಗೆ ಇರಾಕ್ ಸೇನಾ ಮುಖ್ಯಸ್ಥ ಆಗಿದ್ದ ಕಾಸಿಂ ಸುಲೇಮಾನಿ ಸತ್ತಾಗ ಏನೊಂದು ಇದೇ ಅಯಾತುಲ್ಲಾ ಖಮೇನಿ ನನ್ನ ಮಗನನ್ನು ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಇರಾಕ್ ಸೇನಾ ಮುಖ್ಯಸ್ಥ ಆಗಿದ್ದ. ಜೊತೆಗೆ ಈತನ ಹತ್ಯೆಗೆ ಪ್ರಮುಖ ಕಾರಣ ಈತ ಕೇವಲ ಇರಾನ್ ಸೇನೆ ಮುಖ್ಯಸ್ಥ ಆಗಿದ್ದರೆ ಪ್ರಾಬ್ಲಮ್ ಇರಲಿಲ್ಲ. ಈತ ಏನೊಂದು ಇರಾನ್ನ ಒಂದು ಪ್ರಾಕ್ಸಿಗಳು ಅಂತ ಏನು ಕರೀತಾರೆ, ಉಗ್ರ ಸಂಘಟನೆಗಳು, ಆ ಎಲ್ಲದಕ್ಕೂ ತಂತ್ರಗಾರಿಕೆ ಎಣಿತಿದ್ದ. ಅದೇ ತಂತ್ರಗಾರಿಕೆ ಎಣಿಯೋದಕ್ಕೆ ಆತ ಬಗ್ದಾದ್ನಲ್ಲಿ ಹೋಗಿದ್ದ, ಎಲ್ಲಿ ಇರಾಕ್ನ ರಾಜಧಾನಿ ಬಗ್ದಾದ್ನಲ್ಲಿ. ಆ ಸಂದರ್ಭದಲ್ಲಿ ಅಮೆರಿಕಾದ ಏನೊಂದು ಪ್ರೆಡೆಟರ್ ಡ್ರೋನ್ ಅಂತ ಕರೀತಾರೆ, ಪ್ರೆಡೆಟರ್ ಡ್ರೋನು ಈತನನ್ನು ಗಮನಿಸ್ತಾ ಇತ್ತು. ಜನವರಿ 2020 ಆಗ ಇದೇ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದರು ಅಮೆರಿಕದ್ದು. ಈ ರೀತಿ ಬಗ್ದಾದ್ ಏರ್ಪೋರ್ಟ್ ಬಳಿ ಈತ ಇದ್ದಾನೆ, ಒಂದು ವಾಹನದಲ್ಲಿ ಈತ ಸಾಕ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಪ್ರೆಡೆಟರ್ ಡ್ರೋನ್ ಮೂಲಕ ಒಂದು ಪ್ರಿಸಿಷನ್ ಸ್ಟ್ರೈಕ್ ಮಾಡಲಾಯಿತು. ಒಂದೇ ಒಂದು ಮಿಸೈಲ್ ಅಟ್ಯಾಕ್ಗೆ ಈ ಕಾಸಿಂ ಸುಲೇಮಾನಿ ನಿರ್ನಾಮ ಆಗಿದ್ದ. ಆ ದಾಳಿ ಎಷ್ಟು ತೀವ್ರವಾಗಿತ್ತು ಅಂದರೆ ಆತ ಪ್ರಯಾಣಿಸ್ತಿದ್ದ ಕಾರ್ ಅಷ್ಟೇ ಛಿದ್ರ ಆಗಲಿಲ್ಲ, ಆ ಕಾರ್ ಸಾಕ್ತಿದ್ದಂಥ ಪ್ರದೇಶ ಏನಿದೆ ಅಲ್ಲೂ ಕೂಡ ದೊಡ್ಡ ಕಂದಕ ನಿರ್ಮಾಣ ಆಗಿತ್ತು. ಅಷ್ಟು ದೊಡ್ಡ ಮಟ್ಟದ ದಾಳಿಯನ್ನು ನಡೆಸಿ ಈತನ್ನು ಹತ್ಯೆ ಮಾಡಲಾಯಿತು. ಇನ್ನು ಇವೆನ್ಜಿ ಪ್ರಿಗೋಜಿನ್ ಈತ ಇದೇನಿದು ವಿಚಿತ್ರ, ಇದ್ದಕ್ಕಿದ್ದಂಗೆ ಎಲ್ಲ ಇಸ್ಲಾಮಿಕ್ ನಾಯಕರ ಹೆಸರುಗಳನ್ನ ಹೇಳ್ತಿದ್ದು ಇದ್ದಕ್ಕಿದ್ದಂಗೆ ಈತನ ಬಗ್ಗೆ ಬಂತು ಅಂತ. ಈತ ರಷ್ಯಾದವನು, ಪುಟಿನ್ ಏನಿದ್ದಾನೆ ರಷ್ಯಾದ ಅಧ್ಯಕ್ಷ ಪುಟಿನ್, ಆತನ ಅಡುಗೆ ಭಟ್ಟ ಆಗಿದ್ದವನು. ಆದರೆ ಅವನು ಅಡುಗೆ ಭಟ್ಟ ಆಗಿ ಅಡುಗೆ ಮಾಡ್ಕೊಂಡಿದ್ದಿದ್ರೆ ರೆಸ್ಟೋರೆಂಟ್ ನಡೆಸ್ತಾ ಇದ್ರೆ ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ದಿನದಿಂದ ದಿನಕ್ಕೆ ಆತ ಪುಟಿನ್ಗೆ ಆಪ್ತನಾದ. ಏನೊಂದು ಅಮೆರಿಕಾದಲ್ಲಿರ್ಬೋದು, ರಷ್ಯಾದಲ್ಲಿರ್ಬೋದು ಖಾಸಗಿ ಸೇನೆಯನ್ನು ಇಟ್ಕೊಳಕ್ಕೆ ಅವಕಾಶ ಇದೆ. ಅಂಥದ್ದೇ ಒಂದು ಖಾಸಗಿ ಸೇನೆ ವ್ಯಾಗ್ನರ್ ಗ್ರೂಪ್ನ ಇವನು ಸ್ಥಾಪನೆ ಮಾಡಿದ್ದ. ಈ ವ್ಯಾಗ್ನರ್ ಗ್ರೂಪ್ ಹೆಂಗೆ ಅಂದರೆ ಒಂಥರ ಇವರು ಬಾಡಿಗೆ ಅಂತಕರು, ಯಾರ್ಯಾರು ಜೈಲಿನಲ್ಲಿದ್ದರು, ಯಾರ್ಯಾರು ಕ್ರಿಮಿನಲ್ಗಳಿದ್ರು ಅವ್ರನ್ನೆಲ್ಲರನ್ನೂ ಗುಡ್ಡೆ ಹಾಕ್ಕೊಂಡು ಈತ ಒಂದು ಗ್ರೂಪ್ ಮಾಡ್ಕೊಂಡಿದ್ದ. ಅದಕ್ಕೆ ವ್ಯಾಗ್ನರ್ ಗ್ರೂಪ್ ಅಂತ ಕರೀತಾರೆ. ಯಾವಾಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾಯಿತು ಆ ಸಂದರ್ಭದಲ್ಲಿ ಈ ವ್ಯಾಗ್ನರ್ ಗ್ರೂಪ್ಗೆ ಪುಟಿನ್ ಹೇಳಿದ್ರು, ಹೋಗಿ ನಮ್ಮ ನೆರವಿಗೆ ನಿಂತ್ಕೊಂಡು ಉಕ್ರೇನ್ ಮೇಲೆ ನೀವು ಯುದ್ಧ ಮಾಡಿ ಅಂತ. ಆದರೆ ಇದೇ ಒಂದು ವ್ಯಾಗ್ನರ್ ಗ್ರೂಪು ಇದೇ ಎವೆನ್ಗಿ ಪ್ರಿಗೋಜಿನ್ನ ಒಂದು ನಾಯಕತ್ವದಲ್ಲಿ ಏನೊಂದು ರಷ್ಯಾ ಸೇನೆ ವಿರುದ್ಧನೇ ತಿರುಗಿಬಿತ್ತು. ಆ ಸಂದರ್ಭದಲ್ಲಿ ಗೊತ್ತಿಲ್ಲ ಈತ ಹೆಂಗೆ ಮೃತಪಟ್ಟ, ಈ ಒಂದು ವಿಮಾನ ಪತನದಲ್ಲಿ ದುರ್ಮರಣ ಅಂತ ಬರ್ತಿದೆ. ಆದರೆ ಈತ ಹೋಗ್ತಿದ್ದ ವಿಮಾನಕ್ಕೆ ಯಾವುದಾದ್ರೂ ಮಿಸೈಲ್ ಡಿಕ್ಕಿ ಹೊಡಿತಾ ಅಥವಾ ಈ ವಿಮಾನದಲ್ಲಿ ಬೇಕಂತಲೇ ತಾಂತ್ರಿಕ ದೋಷ ಮಾಡಿ ಅದನ್ನು ಮುಳುಗಿಸಿದ್ರ ಗೊತ್ತಿಲ್ಲ ಇದುವರೆಗೂ. ಆದರೆ ವಿಮಾನ ಪತನದಲ್ಲಿ ಈತ ದುರ್ಮರಣ ಅಪ್ದ. ಮತ್ತೊಬ್ಬ ಇಸ್ಮಾಯಿಲ್ ಹನಿಯೆ, ಈತ ಜುಲೈ 2024ರಲ್ಲಿ ಹತ್ಯೆಗೀಡಾದ. ಈತ ಹಮಾಸ್ ರಾಜಕೀಯ ಮುಖ್ಯಸ್ಥ. ಜೊತೆಗೆ ಗಾಜಾ ಪಟ್ಟಿನಲ್ಲಿ ನಡೆದ ಚುನಾವಣೆಯಲ್ಲಿ ಈತ ಒಂದ್ಸತಿ ಆಯ್ಕೆಯಾಗಿ ಪ್ರಧಾನಿ ಕೂಡ ಆಗ್ಬಿಟ್ಟಿದ್ದ. ಜೊತೆಗೆ ಯಾವಾಗ ಈ ಒಂದು ಇಸ್ರೇಲ್ ವಿರುದ್ಧ ಗಾಜಾ ಪಟ್ಟಿಯಿಂದ ಬಂದಂಥ ಹಮಾಸ್ ಉಗ್ರರು ದಾಳಿ ಮಾಡಿದ್ರು ಆ ಸಂದರ್ಭದಲ್ಲಿ ಇಸ್ರೇಲ್ ಈತನನ್ನು ಹುಡುಕ್ತಾ ಇತ್ತು. ಎಷ್ಟು ಮಟ್ಟಿಗೆ ಹುಡುಕ್ತಾ ಇತ್ತು ಅಂದರೆ ಈತ ವಿಶ್ವದ ಯಾವ ಮೂಲೆಯಲ್ಲಿದ್ದರೂ ಹೊಡೆದಾಕಬೇಕು ಅಂತ ಹುಡುಕ್ತಾ ಇತ್ತು. ಈತ ರೂಮ್ನಲ್ಲೇ ಅಡಗಿಸಿಟ್ಟಿದ್ದ ಬಾಂಬ್ ಸ್ಫೋಟಕ್ಕೆ ಬಲಿ ಅಂತ ಬರ್ತಾ ಇದೆ. ಆದರೆ ಇದಕ್ಕೂ ಮೂರು ಥಿಯರಿಗಳಿದ್ದಾವೆ. ಒಂದು, ಇರಾನ್ನಿಂದ ಬಂದಂಥ ಒಂದು ಕ್ಷಿಪಣಿ ಈತ ಅಡಗಿದ್ದಂಥ ಒಂದು ಲಾಡ್ಜ್ ಏನಿತ್ತು ಆ ಲಾಡ್ಜಿನ ಒಂದು ಐಷಾರಾಮಿ ರೂಮ್ಗೆ ನುಗ್ಗಿ ಈತನ ಹೊಡಿತು ಅಂತ ಒಂದು. ಮತ್ತಿನ್ನೊಂದು ಏನೊಂದು ಇಸ್ರೇಲ್ನ ಬೇಗಾರಿಕಾ ಪಡೆ ಇದೆ ಮೊಸಾದ್, ಆ ಮೊಸಾದ್ ಈತ ಇಂಥದ್ದೇ ರೂಮ್ನಲ್ಲಿ ಇರ್ತಾನೆ ಅಂತ ಗೊತ್ತಿದ್ದು ಅಲ್ಲಿ ಸ್ಫೋಟಕ ಇಟ್ಟು ಈತನ್ನ ಬ್ಲಾಸ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇನ್ನೊಂದು ಕಾನ್ಸ್ಪಿರಸಿ ಥಿಯರಿ ಹರಿದಾಡ್ತಿದೆ. ಒಟ್ಟಿನಲ್ಲಿ ಯಾವ ರೀತಿ ಯಾರಿಂದ ಹತ್ಯೆಗೀಡಾದ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈತ ತಾನಿದ್ದ ಲಾಡ್ಜ್ನಲ್ಲೇ, ತಾನು ತಂಗಿದ್ದ ಐಷಾರಾಮಿ ಲಾಡ್ಜ್ನಲ್ಲೇ ಕೊನೆ ಹೆಸರು ಹೇಳ್ದ. ಹಸನ್ ನಸ್ರಲ್ಲ ಈತ ಸೆಪ್ಟೆಂಬರ್ 2024ರಲ್ಲಿ ಈತ ಮೃತಪಟ್ಟ. ಯಾವಾಗ ಗಾಜಾ ಪಟ್ಟಿನಲ್ಲಿದ್ದಂಥ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ನಡೆಸಿದ್ರು ಆ ಸಂದರ್ಭದಲ್ಲಿ ಇಸ್ರೇಲ್ ಸೇನೆ ಬರೀ ಹಮಾಸ್ ಉಗ್ರರನ್ನ ಮಾತ್ರ ಅಲ್ಲ, ಲೆಬನಾನ್ನಲ್ಲಿದ್ದ ಹೆಜ್ಬುಲ್ಲಾ ಉಗ್ರರು ಮತ್ತು ಯಮನ್ನಲ್ಲಿರೋ ಹೌತಿ ಉಗ್ರರ ವಿರುದ್ಧ ಕೂಡ ದಾಳಿ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಈತ ಹೆಜ್ಬುಲ್ಲಾ ಅಧಿನಾಯಕ, ಈತ ಲೆಬನಾನ್ನಲ್ಲಿದ್ದ. ಈತ ಎಲ್ಲಿದ್ದಾನೆ ಅಂತ ನಿಖರವಾದ ಮಾಹಿತಿ ಪಡೆದು ಈತ ಪ್ರಾರ್ಥನೆಗೆ ಇಂಥ ಸಮಯದಲ್ಲಿ ಇಂಥ ಕಡೆಗೆ ಬರ್ತಾನೆ ಅಂತೇಳ್ಬಿಟ್ಟು ಒಂದು ತನ್ನ ಮೊಸಾದ್ ಬೇಗಾರಿಕಾ ಸಂಸ್ಥೆಯಿಂದ ಮಾಹಿತಿಯನ್ನು ಪಡೆದು ವಾಯುದಾಳಿ ನಡೆಸಿತು ಇಸ್ರೇಲು. ಆ ಸಂದರ್ಭದಲ್ಲಿ ಹಸನ್ ನಸ್ರಲ್ಲ ಇಲ್ಲವಾದ. ಮತ್ತೊಬ್ಬ ಯಾಹ್ಯಾ ಸಿನ್ವರ್, ಈತ ಕೂಡ ಅಕ್ಟೋಬರ್ 2024ರಲ್ಲಿ ಮೃತಪಟ್ಟ. ಈತ ಮೃತಪಟ್ಟಂಥ ಸಂದರ್ಭದಲ್ಲಿ ಕೊನೆಯ ಕ್ಷಣದ ವಿಡಿಯೋಗಳು ಭಾರಿ ವೈರಲ್ ಆಗಿದ್ವು. ಏನಂದರೆ ಈತ ಗಾಜಾ ಪಟ್ಟಿನಲ್ಲಿ ಹಮಾಸ್ ಮುಖ್ಯಸ್ಥ ಆಗಿದ್ದ. ಈತ ಗಾಜಾ ಪಟ್ಟಿನಲ್ಲಿ ಈತ ಅಡಗಿ ಕೂತಿದ್ದ. ಆ ಸಂದರ್ಭದಲ್ಲಿ ಏನು ಇಸ್ರೇಲ್ನ ಒಂದು ದಾಳಿ ಡ್ರೋನ್ಗಳು ಈತನ ಹುಡುಕಾಡ್ತಾ ಇತ್ತು. ಆ ರೀತಿಯಾದಂಥ ಒಂದು ಡ್ರೋನ್ ಈತನನ್ನು ಹುಡುಕೊಂಡು ಬಂದಾಗ ಆತನ ಎದುರುಗಡೆಗೆ ಡ್ರೋನ್ ಮುಖಾಮುಖಿ ಆಗುತ್ತೆ. ಆತ ತನ್ನ ಕೈನಲ್ಲಿ ಅಂದರೆ ಆಗಾಗಲೇ ಗಾಯಗೊಂಡಿರ್ತಾನೆ, ಒಂದು ಊರ್ಗೋಲ್ ಇಟ್ಕೊಂಡಿರ್ತಾನೆ. ಊರ್ಗೋಲಲ್ಲಿ ಡ್ರೋನ್ನ ಹಿಂಗೆ ಹೊಡೆಯಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಡ್ರೋನಿಂದ
ಕ್ಷಿಪಣಿ ಬಂದು ಈತನ್ನ ಉಡಾಯಿಸುತ್ತೆ. ಇದು ಈತ ಸಾವನ್ನಪ್ಪಿದ್ದು ಒಂದು ರೀತಿ ನಾಟಕೀಯವಾದ ಸಾವು ಅಂತ ಹೇಳ್ಬೋದು. ಮತ್ತೊಂದು ನಿಕೋಲಸ್ ಮಡುರೋ, ಇದು ಇತ್ತೀಚಿನ ಜನವರಿ 2026 ಸುದ್ದಿ. ನಿಮಗೆಲ್ಲ ಗೊತ್ತು, ವೆನೆಜುವೆಲಾ ಅಧ್ಯಕ್ಷ ಈತ. ಮಾದಕ ವಸ್ತು ಉಗ್ರವಾದ ಅಂದರೆ ನಾರ್ಕೋ ಟೆರರಿಸಮ್ ಅಂತ ಕರೀತಾರೆ. ಬರೀ ಈತ ಮಾದಕ ವಸ್ತುವನ್ನು ಸಾಗಣೆ ಮಾಡ್ತಿದ್ದಲ್ಲ, ಈತನ ಮೇಲೆ ಅಮೆರಿಕ ಆರೋಪ ಹೊರಿಸಿರೋದು ಮಾದಕ ವಸ್ತುವನ್ನು ಸಾಗಣೆ ಮಾಡಿ ಜೊತೆಗೆ ಅದರಿಂದ ಬರೋ ದುಡ್ಡನ್ನು ಉಗ್ರವಾದಕ್ಕೆ ಬಳಸೋದಕ್ಕೆ ಕೊಡ್ತಿದ್ರು ಅಂತ. ಇದು ಅಮೆರಿಕದ ಆರೋಪ, ಸಾಬೀತಾಗಿಲ್ಲ. ಸದ್ಯ ಈತ ಜೈಲಲ್ಲಿದ್ದಾನೆ. ಯಾವ ರೀತಿ? ವೆನೆಜುವೆಲಾ ಮೇಲೆ ರಾತ್ರೋರಾತ್ರಿ ದಾಳಿ ಮಾಡಿದ್ರು. ವೆನೆಜುವೆಲಾ ಅಧ್ಯಕ್ಷ ಈತ, ಚುನಾಯಿತ ಅಧ್ಯಕ್ಷ, ಜನಪ್ರತಿನಿಧಿ. ಈತನ ಒಂದು ಮನೆ ಮೇಲೆ ಅಮೆರಿಕದ ಸೀಲ್ ಪಡೆ ಇಳಿತು. ಕೆಲವೇ ನಿಮಿಷಗಳಲ್ಲಿ ಈತನ ಎತ್ಕೊಂಡು ಅಮೆರಿಕಕ್ಕೆ ಬಂದ್ಬಿಡ್ತು. ಒಂದು ರೀತಿ ಅಪಹರಣ ಅಂತ ಹೇಳ್ಬೋದು. ಆ ರೀತಿ ಮಾಡಿ ಇವಾಗ ಈತ ಅಮೆರಿಕದ ಜೈಲಲ್ಲಿದ್ದಾನೆ. ಅದು ಇರೋದು ಗಂಭೀರವಾದ ಅಪರಾಧ, ಮಾದಕ ವಸ್ತು ಮತ್ತು ಉಗ್ರವಾದದ ಆರೋಪ ಇರೋದು. ಹಾಗಾಗಿ ಈತನಿಗೆ ಗಲ್ ಶಿಕ್ಷೆ ಆಗೋದು ಖಂಡಿತ. ಕೋರ್ಟ್ ಪ್ರೊಸೀಡಿಂಗ್ಸ್ ಇನ್ನೊಂದು ಮತ್ತೊಂದು ಯಾವಾಗ ಬೇಕಾದರೂ ಆಗ್ಬೋದು. ಇನ್ನು 1 ವರ್ಷನೋ 2 ವರ್ಷನೋ 6 ತಿಂಗಳೋ ಗೊತ್ತಿಲ್ಲ. ಈತನಿಗೆ ಮರಣದಂಡನೆ ಆಗೋದಂತೂ ಖಚಿತ. ಸದ್ಯದ ಮಟ್ಟಿಗೆ ಈತ ವಾಕಿಂಗ್ ಡೆಡ್ ಬಾಡಿ ಅಂತ ಹೇಳ್ಬೋದು. ಅಂದರೆ ಈತ ಜೈಲಲ್ಲಿದ್ದಾನೆ, ಬದುಕಿದ್ದಾನೆ, ಆದರೆ ಈತ ಸಾಯೋದು ಖಚಿತ. ಮತ್ತೊಂದು ಅಂತಿಮವಾಗಿ ಅಯಾತೊಲ್ಲಾ ಅಲಿ ಖಮೀನಿ, ಫೆಬ್ರವರಿ 28 ಮೊನ್ನೆ ಅಷ್ಟೇ ನಡೆದಂಥ ದಾಳಿ. ಇದು ಅಮೆರಿಕ ಕಾಲಮಾನ. ಭಾರತೀಯ ಕಾಲಮಾನದಲ್ಲಿ ನಾವು ಮಾರ್ಚ್ 1ನೇ ತಾರೀಕು ಅಂತ ಹೇಳ್ಬೋದು. ಇರಾನ್ ಸರ್ವೋಚ್ಚ ನಾಯಕ, ಅಮೆರಿಕ ಮತ್ತು ಇಸ್ರೇಲ್ ವಾಯುದಾಳಿಗೆ ಈತ ಬಲಿಯಾದ. ಈತ ಬಲಿಯಾಗಿದ್ದು ಕೂಡ ಈಗಲೂ ಕೂಡ ಹಲವು ರೀತಿಯ ಕಾನ್ಸ್ಪಿರಸಿಗಳು ಕೇಳಿಬರ್ತಾ ಇದೆ. ಏನು ಕಾನ್ಸ್ಪಿರಸಿ ಅಂತ ಕೇಳಿದ್ರೆ, ಈತ ಏನೊಂದು ತನ್ನ ನಿವಾಸದಲ್ಲಿ ತಂಗಿದ್ದ, ಈ ಸಂದರ್ಭದಲ್ಲಿ ಇಲ್ಲೇ ಇರ್ತಾನೆ ಅಯಾತುಲ್ಲಾ ಖಮೇನಿ, ಜೊತೆಗೆ ತನ್ನ 40 ಜನ ಮುಖ್ಯಸ್ಥರ ಜೊತೆ ಅಂತ ಹೇಳ್ಬಿಟ್ಟು ನಿಖರವಾದ ಮಾಹಿತಿ ಅಮೆರಿಕ ಮತ್ತು ಇಸ್ರೇಲ್ಗಿತ್ತು. ಅದರಲ್ಲೂ ಕೂಡ ಇಸ್ರೇಲ್ನ ಮೊಸಾದ್ ಪಡೆ ಏನಿದೆ, ಆ ಮೊಸಾದ್ ಪಡೆ ಇವರ ಒಂದು ನೆಟ್ವರ್ಕ್ನ ಭೇದಿಸಿ, ಇವರ ನೆಟ್ವರ್ಕ್ನ ಹ್ಯಾಕ್ ಮಾಡಿ ಎಲ್ಲರೂ ಕೂಡ ಅಯಾತೊಲ್ಲಾ ಖಮೇನಿ ಅವ್ರನ್ನ ಭೇಟಿ ಮಾಡೋಕ್ಕೆ ತುರ್ತಾಗಿ ಬರಬೇಕು ಅಂತ ಸಂದೇಶ ರವಾನೆ ಮಾಡಂಗೆ ಮಾಡಿತ್ತು. ಆ ಒಂದು ಸಂದೇಶವನ್ನು ಕೇಳಿ ಎಲ್ಲರೂ ಒಂದು ಕಡೆ ಬಂದಂಥ ಸಮಯದಲ್ಲಿ ಒಂದೇ ಸತಿ ಅಯಾತೊಲ್ಲಾ ಖಮೇನಿ ಸೇರಿದಂತೆ ಒಟ್ಟು 40 ಜನ ಕಮಾಂಡರ್ಗಳನ್ನು ಹತ್ಯೆ ಮಾಡಲಾಯಿತು ಅಂತ ಒಂದು ಮಾಹಿತಿ. ಇನ್ನೊಂದು ಮಾಹಿತಿ, ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂಥ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಬಳಸಿದ್ರೆ ಇಸ್ರೇಲ್ ನಮ್ಮನ್ನು ಟ್ರ್ಯಾಕ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಇವರು ಯಾವುದೇ ರೀತಿಯಾದಂತಹ ಒಂದು ಉಪಕರಣಗಳನ್ನು ಬಳಸದೆ ಬೆಳಗಿನ ಹೊತ್ತಿನಲ್ಲಿ ಬಂದು ಸಭೆ ಸೇರಿದ್ರು. ಫೇಸ್ ಟು ಫೇಸ್ ಸಭೆ ಮಾಡಬೇಕು, ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣ ಬಳಸಿದ್ರೆ ಟ್ರ್ಯಾಕ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಒಟ್ಟಾಗಿ ಬಂದು ಒಂದು ಕಡೆ ಸೇರಿದಂಥ ಸಂದರ್ಭದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗೆ ಈ ಒಂದು ಮಾಹಿತಿ ಸಿಕ್ತು, ದಾಳಿ ಮಾಡಿದ್ರು ಅಂತ. ಯಾವ ರೀತಿ ದಾಳಿ ಮಾಡಿದ್ರು ಗೊತ್ತಿಲ್ಲ ಇದುವರೆಗೂ. ಇದ್ರ ಬಗ್ಗೆ ಮೊಸಾದು ಅಥವಾ ಅಮೆರಿಕ ಬಾಯಿ ಬಿಡುತ್ತೋ ಗೊತ್ತಿಲ್ಲ. ಆದರೆ ಈತ ಬಲಿಯಾಗಿರೋದಂತೂ ಸತ್ಯ. ಒಟ್ಟು 11 ಜನ, ಕಳೆದ ಒಂದು 26 ವರ್ಷಗಳಲ್ಲಿ 11 ಜನ ಈ ರೀತಿ ಬೇರೆ ಬೇರೆ ರೀತಿ ಹತ್ಯೆಗೀಡಾಗಿದ್ದಾರೆ. ಈ ರೀತಿ ಹತ್ಯೆಗೀಡಾದವರು ಎಲ್ಲರೂ ಒಂದು ರೀತಿ ಮನುಕುಲಕ್ಕೆ ಮಾರಕವಾದವರೇ, ಜೊತೆಗೆ ನರ ಅಂತಕರೆ. ಅದೇ ಕಾರಣಕ್ಕಾಗಿ ಇದು ಈ ಶತಮಾನದ ರಕ್ಕಸ ಬೇಟೆ. ಇದೇ ಇವತ್ತಿನ ವಿಶೇಷ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.